स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಒಂದ್ ಕಡೆ ರೋಡ್ ಬಿಡ್ರಿ, ಒಂದ್ ಕಡೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆ ಬರ್ರಿ. ಇದೇ ಕಾರಣದಿಂದ ಆ ಕಡೆ ನಮ್ಮ ಅವ್ರಿಗೆ ಬರಾಕತ್ತಾರ. ನೀವೆಲ್ಲ ಅವ್ರು ಬರೋತನ ನಾವು ಮನೆ ಇಲ್ಲೇ ಕೊಡ್ತೀವಿ, ಮನೆ ಇಲ್ಲೇ ಕೊಡೋಣ ಮುಂದೆ ಹೋಗ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ನಿಂತು ನಾವು ನ್ಯಾಯ ಕೇಳ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನ್ಯಾಯ ಕೊಡ್ತಾರ ನಮಗೆ ವಿಶ್ವಾಸ ಅದ. ಮಾನ್ಯ ಅಧಿಕಾರಿಗಳೇ, ನಾವು ನಿಮ್ಮ ಹೇಳಲು ಒಂದೇ, ಈಗ 15 ದಿವಸದಿಂದ ನಿಮಗೆ ಹಲವಾರು ಮನೆಗಳನ್ನು ಕೊಟ್ಟು ನೀವು ಎಫ್ಐಆರ್ ಕೂಡ ಮಾಡಿದಿರಿ. ಇನ್ನಿವರೆಗೂ ಯಾವುದೇ ಕಾನೂನು ಕಾಣದೆ ಮತ್ತೆ ನಿಮಗೆ ಸಮಾಜಕ್ಕೆ ನೀಡಕ್ಕೆ ಬಂದಿದ್ರ ಆರಕ್ಷಣೆ ಮಾಡಿದ್ರೆ ಮಾಡಿ ಹಾಗೆಲ್ಲ ಹೆದರ್ಕೊಳ್ಳಿ. ನೀವು ನಮಗೆ ಬಂದು ಒಬ್ಬ ಮುಖ್ಯಾಧಿಕಾರಿ ನೀವು ಜೋಪಾನ ಮಾಡ್ತಾ ಇದ್ರಿ, ಅವ್ರನ್ನ ಅರೆಸ್ಟ್ ಮಾಡ್ತೆ, ಸಸ್ಪೆಂಡ್ ಮಾಡ್ತೆ. ನಾವು ಡಿಸಿಎಟ್ ಮಂದಿ ಕೊಟ್ಟಿದ್ವಿ, ತಹಸೀಲ್ದಾರ್ ಕೊಟ್ಟಿದ್ವಿ, ಎಫ್ಸಿಆರ್ಗೆ ಅಡಿಷನಲ್ ಎಫ್ಸಿಆರ್ಗೆ ಗುಲಾಮ್ರ ನಾವು ನ್ಯಾಯವಾಗಿ ಕೇಳ್ತಾ ಇದ್ದೆ. ಎದೋ ಮಾತೇ ಇಲ್ಲ, ಇಲ್ಲಿ ಹೋಗಂಗಿಲ್ಲ. ಅನಿಸ್ಬೋದು ಎಲ್ಲರಿಗೂ ಮಾಡ್ತಾರೆ, ಎಷ್ಟು ಮಾಡ್ತಿದ್ರೆ ಇದೇ ಮಾತು, ಇದೇ ಬೇರೆ ಯಾರು ಸಮಾಜಕ್ಕೆ ಅನ್ಯಾಯ ಮಾಡಿ ಈ ತರ ಬೈತರಿಗೆ ಸುಮ್ ಕೊಡ್ತಿದ್ರೆ ಯಾವಾಗ ಎನ್ಕೌಂಟರ್ ಮಾಡ್ತಿದ್ರೆ ನಮಗೆ ಅರೆಸ್ಟ್ ಮಾಡಿ ನಮ್ಮನ್ನು ನೋಡೋಣ ಎಷ್ಟು ಚೆನ್ನಾಗಿ ಅರೆಸ್ಟ್ ಮಾಡ್ತಿದ್ರೆ. ನ್ಯಾಯಯುತವಾಗಿ ಕೇಳ್ತಾ ಇದ್ದಾರೆ ಮಾನ್ಯ ಅಧಿಕಾರಿಗಳೇ, ನೀವು ತಿಳ್ತಾರೆ ನಾವು ಯಾರ ಮೇಲೆ ಅನ್ಯಾಯ ಮಾಡ್ತಾ ಇಲ್ಲ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಬೈತಿರಿ ತಾಯಿ ಇವತ್ತು ಇಡೀ ರಾಷ್ಟ್ರಕ್ಕೆ ಎಲ್ಲರಿಗೆ ಸಮಾನತೆ, ಎಲ್ಲರಿಗೆ ಸಮಾನ ಹಕ್ಕು ಅಂತ ಕೊಟ್ಟಿದಂತ ವಿಶ್ವರತ್ನ ಬಾಬಾ ನಮ್ಮ ಇವತ್ತು ತುತ್ತು ಮತ್ತು ಅಶ್ಲೀಲಿ ಪದವನ್ನು ತಾಯಿ ತಂಗಿ ಅನ್ನದೆ ಕಾಯ್ದು ನಮ್ಮ ಸಮಾಜಕ್ಕೆ ಅವರು ಮಾತನಾಡಿದ ಇಂಥ ಅಧಿಕಾರಿಯನ್ನ ನೀವು ಸಪೋರ್ಟ್ ಮಾಡಿ ಮತ್ತೆ ಅವರನ್ನು ಬಚಾವ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ರೆ ಮತ್ತೊಮ್ಮ ಹೇಳ್ತಾ ಇದ್ರೆ ನೀವು ಎಲ್ಲಿಂದ ಬೇಡ್ರಿ ಅಲ್ಲಿ ಬರೀ ಅಂತ. ಎಷ್ಟು ದಿವಸ ಬರಬೇಕು, ಎಷ್ಟು ದಿವಸ ರೀ? 15 ದಿವಸದಿಂದ ಆಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಯಿಂದ ಆಡ್ತಾ ಇದೆ. ರಾಷ್ಟ್ರದ ನಮ್ಮ ಬಂಜಾರ ಸಮಾಜದಲ್ಲಿ ಎಲ್ಲ ಭಾಷೆಗಳಿಂದ ನಮ್ಮನ್ನು ಕೇಳ್ತಾ ಇದ್ದಾರೆ. ನೀವು ಬಂಜಾರ ಸಮಾಜದವರು ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಟ್ಟರೂ ಕೂಡ ನಮ್ಮ ಸಮಾಜಕ್ಕೆ ಇಂಥ ಒಂದು ಅಧಿಕಾರಿ ಇರ್ತಾರಂದ್ರೆ ನೀವು ಎಲ್ಲರೂ ಮನೆಯಲ್ಲಿ ನಿಂತು ಮಾಡ್ತಾ ಇದ್ದೀರಿ, ನೀವು ಮನೆಯಲ್ಲಿ ಅಂತ ಮನೆಯ ಅಧಿಕಾರಿಗಳಿಗೆ ನೀವು ಅವರನ್ನು ನೀವು ಕೊಡ್ತಾ ಇದ್ದೀರಿ. ಅದೇ ಕೆಲಸವನ್ನು ಅಧಿಕಾರಿಯನ್ನು ನೀವು ಅವರಿಗೆ ಅವಾಗಲೇ ಉಚ್ಚಾಟನೆ ಮಾಡಿದ್ರೆ ನಾವಿಲ್ಲಿ ಬರ್ತಿದ್ದೇವೆ. ನಾವೆಲ್ಲ ಶಾಂತದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ.
ನಾವು ಕೊಟ್ಟ ಸಂಬಂಧಪಟ್ಟ ಅಧಿಕಾರಿ ಏನ आड़ो स्थान निकार करो निकार एकद सस्पेंड करना ಗೋಪಾಲ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಇಂದು ನಾವು ಶಾಂತಿಯುತವಾಗಿ ಮಾನ್ಯ ಜಿಲ್ಲಾಧಿಕಾರಿ ಮಾಡಿ ಇವರನ್ನು ರೌಡಿ ಸೀಟಲ್ಲಿ ಸೇರಿಸಿ ಇವರು ಯಾವುದೇ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಏನು ಬಿಜಾಪುರ ಹೃದಯ ಭಾಗದಲ್ಲಿ ಇರುವ ಸಿದ್ದೇಶ್ವರ ಗುಡಿದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಏನು ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಬಂಜಾರ ಸಮಾಜದ ಒಬ್ಬ ರೈತನಿಗೆ ಯಾವ ತರ ಅವ್ರು ಬೈದಿದ್ದಾರೆ ಅಂದ್ರೆ ಅವ್ರ ಹೆಸರು ಯುವರಾಜ್ ಅಲ್ಲ, ಅವರು ನಾಲಾಯಕ್ ನಿಂಬರ್ಗಿ ಅಂತ ಅವ್ರ ಹೆಸರು ಇವತ್ತಿಗೆ. ಅವ ಯುವರಾಜ್ ಅಂತ ಅನ್ಕೊಳಕ ಲೈಕ್ ಇಲ್ಲ. ನಾಲಾಯಕ್ ನಿಂಬರ್ಗಿ ಅನ್ನೋ ತಲಾಟಿ ಏನದಾರಲ್ಲ ಆ ಸ್ಥಾನ ಎಂತ ಸ್ಥಾನಪ್ಪ ಅಂದ್ರೆ ಪವಿತ್ರ ಸ್ಥಾನ ಅದು. ಅವ್ರಿಗೆ ನಾವು ಪ್ರತಿಯೊಬ್ಬರ ರೈತರ ಹೋಗಿ ಅವ್ರಿಗೆ ಸಲ್ಯೂಟ್ ಹೊಡಿತಾರೆ. ಸಲ್ಯೂಟ್ ಹೊಡಿದ್ರು ಲೈಕ್ ಇಲ್ಲವ ಅಂತ ಲೋಫರ್ ನನ್ನ ಮಗ ಅವ. ಅಂತವ್ರಿಗೆ ನೀವು ಅವ್ರಿಗೆ 15 ದಿವಸ ಆಯ್ತು ಅವ್ರಿಗೆ ಇದು ಎಫ್ಐಆರ್ ಆಗ್ಯದ. ಎಫ್ಐಆರ್ ಆದ್ರೂ ಕೂಡ ನೀವು ಅವ್ರಿಗೆ ಹಿಡಿದು ಅವ್ರಿಗೆ ಒಳಗೆ ಹಾಕಿಲ್ಲ. ಅದಕ್ಕೆ ನಮಗ ಬಂಜಾರ ಸಮಾಜಕ್ಕೆ ನ್ಯಾಯ ನೀವು ಒದಗಿಸಿ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಗೆ ಇವತ್ತು ನಾವು ಹೋರಾಟ ಮಾಡಿದೀವಿ. ಅದಕ್ಕಪ್ಪ ಅಂದ್ರೆ ನಮಗೆ ನ್ಯಾಯ ಬೇಕು. ನ್ಯಾಯ ಬೇಕಂದ್ರೆ ಏನು ನಿಂಬರಿಗೆ ಅಂತ ನಾವು ಅದನ್ನ ವ್ಯಕ್ತಿ ಅವ್ರಿಗೆ ತಂದು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು. ಸಸ್ಪೆಂಡ್ ಇಲ್ಲ, ಬೇರೆ ಕಡೆ ವಾಚ್ಮೆನ್ ಕೆಲಸ ಮಾಡ್ತೀವಿ ಅಂದ್ರೆ ಅವ್ರಿಗೆ ಯಾರು ಹಚ್ಕೋಬಾರ್ದು. ಆ ತರ ಅವನ ಸರ್ಟಿಫಿಕೇಟ್ ಇದು ಮಾಡಿ ಒಗಿಬೇಕು. ಆಮೇಲೆ ಅವರಿಗೆ 7 ವರ್ಷ ಅವರಿಗೆ ಜೈಲ್ ಶಿಕ್ಷೆ ಆಗ್ಬೇಕು. ಇಲ್ಲ ಇವತ್ತು ನಮ್ಮ ಬಂಜಾರ ಸಮಾಜಕ್ಕೆ ಮಾಡ್ಯಾರ, ನಾಳೆಗೆ ಇನ್ನೊಂದು ಸಮಾಜಕ್ಕೆ ಮಾಡ್ತಾರ ಅವರು. ಅವ್ರಿಗೆ ಬಿಟ್ರೆ ನಾಳೆ ಇನ್ನೊಬ್ಬ ಅಧಿಕಾರಿ ಅವರು ನಮ್ಮ ಸಮಾಜಕ್ಕೆ ಕೀಳಿತನ ನೋಡಕತ್ತಾರ. ಅದಕ್ಕೆ ನಾವು ಸಹಿಸ್ಕೊಳಂಗಿಲ್ಲ. ಇದಕ್ಕೆ ನಮ್ಮ ಬಂಜಾರ ಸಮಾಜ ಒಪ್ಪುದಿಲ್ಲ. ನಮ್ಮ ಬಂಜಾರ ಸಮಾಜ ಏಕದಮ್ ಶ್ರೇಷ್ಠ ಸಮಾಜ. ಇವತ್ತು ನೋಡ್ರಿ, ಇವತ್ತು ಸಿದ್ದೇಶ್ವರ ಗುಡಿದಿಂದ ಬರುವಾಗ ಎಲ್ಲರೂ ಮನುಷ್ಯ ರ್ಯಾಲಿ ಮಾಡ್ತಾರೆ. ಗೋ ಮಾತೆಗೆ ನಮ್ಮ ಸಂತ ಸೇವಾಲಾಲ್ ಗೋ ಮಾತೆ ರಕ್ಷಣೆ ಮಾಡ್ತಿದ್ರೆ ಇವತ್ತು ನಮ್ಮ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಯದ ಅಂತೇಳಿ ಗೋ ಮಾತೆ ಸಹಿತ ನಮ್ಮ ಇದಕ್ಕೆ ರ್ಯಾಲಿಗೆ ಬಂದ ಜಾಯ್ನ್ ಆಗಿ ನಮ್ಮ ಆಕಳುಗಳು ಎಲ್ಲ ಬಂದ ನಮಗೆ ಏನು ನ್ಯಾಯ ಕೊಡಿಸ್ಬೇಕಂತೇಳಿ ಸಾಥ್ ಕೊಟ್ಟಾರ. ಅದಕ್ಕೆ ಇವ್ ಮನುಷ್ಯರು ತಿಳ್ಕೊಬೇಕ. ಆ ಮನುಷ್ಯ ಅಲ್ಲವ, ನಿಂಬರಿಗೆ ಅನ್ನೋ ಮನುಷ್ಯ ಅಲ್ಲ, ಅವ ನಾಲಾಕಿ ಹಿಜಡ ನನ್ನ ಮಗ ಅದನವ. ಅದಕ್ಕೆ ಏನ್ ಆಕಳುಗಳಿಗೆ ಏನ್ ನಮ್ ಗೋ ಮಾತೆಗೆ ತಿಳಿತದ ಅಷ್ಟು ಅವರಿಗೆ ಬುದ್ಧಿ ಇಲ್ಲ. ಇವನಿಗೆ ಆ ಸ್ಥಾನಕ್ಕೆ ಕುಣಿಸೋದು ಲೈಕ್ ಇಲ್ಲ. ಇವನಿಗೆ ನೀವು 24 ತಾಸು ಒಳಗೆ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಬಂಜಾರ ಸಮಾಜದ ನಮ್ಮ ಕಿಶನ್ ಬಾಬು ರಾಠೋಡ್ ಹೇಳಾರ 10 ಲಕ್ಷ ನಮ್ಮ ಸೈನಿಕರ ದೇಶ ರಕ್ಷಣೆ ಮಾಡಕ್ ನಾವು ಕಳಿಸ್ತೀವತ್ತಂದಾರ. ನಮ್ಮ ಬಿಜಾಪುರ ರಕ್ಷಣೆ ಮಾಡೋದು ದಾಡ್ದಿಲ್ಲ. ನಮ್ಮ ದೇಶ ರಕ್ಷಣೆ ಮಾಡಕ್ 10 ಲಕ್ಷ ಸೈನಿಕರ ರೆಡಿ ಅದಾರ ನಮ್ಮ. ಆದ್ರೆ ನಮ್ಮ ಬಿಜಾಪುರ ರಕ್ಷಣೆ ಮಾಡಿದೆ ಅಂತ ದಾಡ್ದಿಲ್ಲ. 10 ಲಕ್ಷ ಇಲ್ಲ, ಬರೀ 10 ನಮ್ಮ ಹೆಣ್ಮಕ್ಳಿಗೆ ಕಳಿಸಿದ್ರೆ ಅವ್ರಿಗೆ ಹೆಂಗ್ ಹೊಡಿತಾರ ಅಂದ್ರೆ ಅವರು ನಮ್ಮ ಏನ್ ಪೊಲೀಸ್ ಅಧಿಕಾರಿಯವರಿಗೆ ಆಗ್ಲಾರ ಕೆಲಸ ಅವ್ರು ಮಾಡಿ ತೋರಿಸ್ತಾರ ನಮಗೆ ವಿಶ್ವಾಸ ಅದ. ಅದಕ್ಕೆ ಈಗ ಕೂಡಲೇ ಅವರಿಗೆ ಸಸ್ಪೆಂಡ್ ಮಾಡಿ ಅವರಿಗೆ ನೀವು ಜೈಲು ಶಿಕ್ಷೆ ಕೊಡ್ಲೇಬೇಕಂತೇಳಿ ನಾವ್ ಇವತ್ತು ಒಂದು ಹೋರಾಟ ಮಾಡಿದೀವಿ. ನಮ್ಮ ಏನ್ ಹಿರಿಯವ್ರು ಬಯಸ್ಕೊಂಡವ್ರು ದೂರ ದಾಖಲೆ ಮಾಡ್ಯಾರ ಸರ್. ನಮ್ಮ ಸಮಾಜ ಬಯಸ್ಕೊಂಡವ್ರು ದೂರ ದಾಖಲೆ ಮಾಡ್ಲಿ ಬಿಡ್ಲಿ ಸರ್. ಅವ್ರ ವ್ಯಕ್ತಿ ಪರವಾಗಿ ನಾವು ಬಂದಿಲ್ಲ, ನಮ್ಮ ಸಮಾಜ ಪರವಾಗಿ ಬಂದಿಲ್ಲ. ನಾವು ಸಮಾಜಕ್ಕೆ ಅನ್ಯಾಯ ಸಮಾಜಕ್ಕೆ ಬೈದಾರ ಸರ್. ಅವ್ರು ವೈಯಕ್ತಿಗೆ ಬೇಡ್ಲಿ, ವೈಯಕ್ತಿಗೆ ಇವತ್ತು ನಾನು ಒಬ್ಬನಿಗೆ ಬೈಲಿ, ನಾವು ಸಮಾಜಕ್ಕೆ ತರಂಗಿಲ್ಲ. ನಾನು ಒಬ್ಬನ ನಾನು ನೋಡ್ಕೋತೀನಿ. ಆದ್ರೆ ಸಮಾಜಕ್ಕೆ ಬೈದರೆ ಮಾತಾಡಿವ್ ಸರ್. ಅವ್ರು ಈಗ ಮಾತಾಡಿವ್ ಸರ್. ಅವರು ದೂರ ಕೊಟ್ಟಾರ. ತಿಕೋಟ ಸರಿ ನಮ್ಮ ಹೊರ್ತಿ ಒಳಗೆ ಅವರು ಕಂಪ್ಲೇಂಟ್ ಕೊಟ್ಟಾರ. ಅವ್ರ ಕಂಪ್ರಮೈಸ್ ದೂರ ಕೊಡ್ಲಿ ಬಿಡ್ಲಿ, ಅವ್ರ ಏನ್ ಕಂಪ್ರಮೈಸ್ ಆದ್ರು ನಾವು ಸಮಾಜದವ್ರು ಅದಕ್ಕೆ ಬಿಡಂಗಿಲ್ಲ. ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕ. ಬಂಜಾರ ಸಮಾಜ, ಲಂಬಾಣಿ ಸಮಾಜ ಅಂತೇಳಿ ಅವ್ರು ಬೈದಾರ. ಅವರು ಅಕ್ಕ ತಂಗಿಯವ್ರು ಅದಾರ, ಎಲ್ಲರೂ ಅಕ್ಕ ತಂಗಿಯವ್ರು ಅದಾರ. ಎಲ್ಲಾರು ಏನ್ ಅವ್ವ ಅಪ್ಪ ತಂಗಿ ತಮ್ಮ ಎಲ್ಲರಿಗದ. ನಾವ್ ಏನು ಬಟ್ಟೆ ನಿಮಗ್ ಒಬ್ರಿಗೆ ನಾ ಬಟ್ಟೆ ಮಾಡಿದಂದ್ರ 4 ಬಟ್ಟೆ ನನ್ ಕಡೆ ಇರ್ತದ. ಅದು ಒಂದು ತಲೆಗೆ ಇಟ್ಕೊಂಡ್ ಅವ ಇದು ಬಾಳೆ ಮಾಡಿ ತಿನ್ಬೇಕ. ನೌಕರಿ ಮಾಡೋದಂತೂ ದೂರ ಉಳಿತ. ನೌಕರಿ ಮಾಡೋದಂತೂ ಹೋಗ್ಯದ. ಒಂದು ಬಾಳೆ ಮಾಡಿ ತಿನ್ಬೇಕಂದ್ರ 1 ಬಟ್ಟೆನ ನಿಮಗ್ ಮಾಡಿದವನ 4 ಬಟ್ಟೆ ನನ್ ಕಡೆ ಬರ್ತದ. ಅದನ್ನ ವಿಚಾರ ಮಾಡ್ಕೊಂಡು ಅವ ಜೀವನ ಮಾಡ್ಬೇಕ. ಅವ್ನು 7 ವರ್ಷ ಅವ್ನಿಗೆ ಜೈಲ್ ಶಿಕ್ಷೆ ಆಗ್ಬೇಕ. ಆಗುವವರೆಗೆ ನಮ್ ಬಂಜಾರ ಸಮಾಜ ನಾವು ಬಿಡಂಗಿಲ್ಲ. ಅನಿವಾರ್ಯ ಅಕಸ್ಮಾತ್ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯಾಧ್ಯಕ್ಷ ಅದೇನು ನಾನು. ನಮ್ಮ ಇಡೀ ರಾಜ್ಯ ತುಂಬಾ ನಾವು ಹೋರಾಟ ಮಾಡೋದು ತಯಾರಿ ನಾವು ಮಾಡ್ತೀವಿ. ಅದು ಹೆಂಗ್ ಮಾಡ್ಬೇಕು ನಮಗ್ ಗೊತ್ತದ. ನಮ್ಮ ಮಹಾರಾಜರು ಹೇಳಿದಾರೆ, ಗುಡ್ಡ ಸೀಳಿದ ನಾವು ನೀರು ಬಡವರಿಗೆ ರೈತರಿಗೆ ನೀರು ಹೆಂಗ್ ಕುಡಿಸ್ಬೇಕು, ಅವ್ರಿಗೆ ನಮ್ಗೆ ಎಲ್ಲಿ ನೀರು ಅಡಿಸಿ ಆಗನ
ನಾವು ಗುಡ್ಡ ಸಿಳಿದು ಗೊತ್ತದ, ಆ ಗುಡ್ಡ ಸಿಳಿದ್ರೆ ಅದನ್ನ ಮಣ್ಣು ಎಲ್ಲಿ ಹಾಕ್ಬೇಕದು ಗೊತ್ತದ ನಮ್ಮ ಬಂಜಾರ ಸಮಾಜಕ್ಕೆ ಅಂತೇಳಿ ನಮಗೆ ಮಹಾರಾಜರು ತಿಳಿಸ್ಕೊಟ್ಟಾರ. ಅದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಅದನ್ನ ನಾವು ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಮ ಗೋರ್ ಬಂಜಾರ ವತಿಯಿಂದ ಇದು ಒಂದು ದೊಡ್ಡ ಒಂದು ಮನವಿ ಅಂತ ಹೇಳಿ ತಿಳ್ಕೊದೀವಿ. ಪ್ರಕಾಶ್ ಚವ್ಹಾಣ್ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ ಯುವ ಘಟಕದ ರಾಜ್ಯಾಧ್ಯಕ್ಷರು. ಅನ್ನುವಂತ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹತ್ತಿರಗಾದವರು ಒಂದು ಆ ಔಷಧಿಯಿಂದ ಒಂದು ಏನೈತಲ್ಲ ಅವ್ರು ಮಾತನಾಡಿದ್ದಾರೆ. ಬಂಜಾರ ಸಮಾಜ ಒಂದು ದೊಡ್ಡ ಒಂದು ನೋವನ್ನು ಬಂದಿದೆ. ನಾವು ಯಾವಾಗಲೂ ಶಾಂತಿ ಪ್ರಿಯರು, ನಾವು ಯಾವ ಸಮಾಜಗೂ ನಾವು ಆ ರೀತಿ ಅಟ್ರಸ್ಟಿಗಾಗಲಿ, ನಾವು ಈ ರೀತಿ ಅಧಿಕಾರಿಗಾಗಲಿ, ನಿಮ್ಮ ಮೀಡಿಯಾದವರಿಗಾಗಲಿ ನಾವು ಯಾರಿಗೂ ಒಂದು ನಮ್ಮ ಬಿಜಾಪುರ ಜಿಲ್ಲೆನಲ್ಲಿ ನಾವು ಅಂತ ಕೆಲಸ ಮಾಡೋದಿಲ್ಲ. ಯಾವ ಅಧಿಕಾರಿ ಇದ್ರೂ ಕೂಡ ಅವ್ರಿಗೆ ನಾವು ಕೈಕಾಲು ಮುಗಿದು ನಾವು ಕೆಲಸ ಮಾಡ್ಕೋರು. ಖರೆ ನಾವು ಯಾರಿಗೂ ಬೇಯವರಲ್ಲ. ಆದ್ರೆ ಒಂದು ರೈತರಿಗೆ ಅವರು ಬೇಯ್ದಂದ್ರೆ ಭಾಷೆಗಳ ನೋಡಿದ್ರಂದ್ರೆ ಬಂಜಾರ ಸಮಾಜಕ್ಕೆ ದೊಡ್ಡ ನೋವಾಗಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ, ನಾವು ಇಡೀ ನಮ್ಮ ರಾಷ್ಟ್ರದ ಏನೈತಲ್ಲ ರಾಷ್ಟ್ರೀಯ ಬಂಜಾರ ಪರಿಷತ್ ನಮ್ಮ ಸಂಘಟನೆ ಇದೆ. ಆ ಸಂಘಟನೆ ಮುಖ್ಯಸ್ಥ ಯಾರಪ್ಪ ಅಂದ್ರೆ ಆ ಸಂಸ್ಥಾಪಕರಿದ್ದವರು, ನಮ್ಮ ಉದ್ಯಮದಾರರಿದ್ದವರು ಶಂಕರ್ ಭಾವ್ ರಾಠೋಡ್ ಅತ್ಕಿಸಿ ಅವ್ರು ಪೂನಾದವರು, ಕಿಶನ್ ಭಾವ್ ರಾಠೋಡ್ ಅವ್ರು ಏನಲ್ಲ ದೊಡ್ಡ ಒಂದು ಉದ್ಯಮದಾರರು ಮತ್ತು ನಮ್ಮ ಸಂಸ್ಥಾಪಕರು ರಾಷ್ಟ್ರೀಯ ಬಂಜಾರ ಪರಿಷತ್. ಅವ್ರು ಏನ್ ಹೇಳಕತ್ತ, ನೀವು ಮಕ್ಕೊಂಡ್ರಿ ಅವನು ಈ ಸಮಾಜಕ್ಕೆ ಈ ರೀತಿ ಬೇವಂತ ಅಧಿಕಾರಿಗಳಿಗೆ ನೀವು ಯಾಕೆ ಬಿಡ್ತೀರಿ? ಎಲ್ಲರೂ ನಿಮ್ಮ ಅಧಿಕಾರಿಗಳು ಯಾರು ಇದ್ರು ನಿಮ್ಮ ಪುಡಾರಿಗಳು ಹಿಡಿದು ಬಿಡ್ರಿ, ನೀವು ಯುವಕರೆಲ್ಲ ಜಾಗವಾಗ್ರಿ. ಈಗ ಬರುವಂತ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡುವಂತ ಸ್ಥಿತಿಯಲ್ಲಿ ಇದ್ದೀವಿ. ಎಲ್ಲಾ ಬಂಜಾರ ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳು ಮಹಾಸಭಾದಿಂದ ನಾನು ಒಂದು ಕಾರ್ಯಾಧ್ಯಕ್ಷದಿನು. ನಾವು ಕೂಡ ಒಂದು ಮೀಟಿಂಗ್ ಮಾಡಿವು. ಬರುವಂತ ದಿನಗಳಲ್ಲಿ ರುದ್ರಪಾಲ ಮಾಡಿದ ಡೆಪ್ಟಿ ಸ್ಪೀಕರ್ ಅದರ ಅವ್ರಿಗೆ ಹೋಗಿ ನಾವು ಮನವಿ ಮಾಡೋದು, ನಾವು ಏನೈತಲ್ಲ ಈ ರೀತಿ ಅನಿಸ್ಕೊಳ್ಳೋದು ನಮ್ಗೆ ಸರಿಯಲ್ಲ. ನಾವು ಯಾರಿಗೂ ಬೇಯವರಲ್ಲ. ನಾವು ದುಡಿದು ನಾವು ಮೆಹನತ್ ಮಾಡಿ ಮಾಡುವಂತ ಜನರು ನಮಗೆ ಈ ರೀತಿ ಮಾಡಿದಾರ. ಇವ್ರು ಬಹಳ ಘೋರ ಅನ್ಯಾಯ ಇದೆ. ಈ ಸಮಾಜಕ್ಕೆ ಬೇದಾರ. ಅವ್ರಿಗೆ ಒಂದು ತಕ್ಷಣ ಅವ್ರಿಗೆ ಒಂದು ದೊಡ್ಡ ಒಂದು ಕ್ರಮ ಆಗಬೇಕು. ಅವ್ರ ನೌಕರಿ ಮೇಲೆ ಸಸ್ಪೆಂಡ್ ಆಗಬೇಕು. ಇಂಥ ಅಧಿಕಾರಿಗಳು ಮತ್ತೊಬ್ಬರು ಯಾರು ಈ ರೀತಿ ಬೇಯಬಾರ್ದು. ನಾವೆಲ್ಲರೂ ಒಂದು ಅನಂತ ಮಾರ್ಗದಲ್ಲಿ ಬಿಜಾಪುರ ಜಿಲ್ಲೆ ನಾವು ನಾಡಿನಲ್ಲಿ ನಾವು ಬದುಕಬೇಕು. ಇಂಥ ರೀತಿ ಮಾತಾಡೋದು ಒಂದು ಚಿಲ್ಲರೆ ಒಂದು 100 ರೂಪಾಯಿ ಸಲ ಬೇಕು ಸಸ್ಪೆಂಡ್ ಮಾಡಬೇಕು. ಒಂದು ವೇಳೆ DC ಸಾಹೇಬರು ಈ ಬಂದ್ ಕಿಶನ್ ಪ್ರಕಾಶ್ ಚವ್ಹಾಣ್ ಅವರು ನಮ್ಮ ಇಲ್ಲಿ ರಾಜ್ಯ ಇದರದೇನೈತಲ್ಲ ಈಗ ರಾಷ್ಟ್ರೀಯ ಪರಿಷತ್ ಇದು ಮಾಡ್ಯಾರ. ಅವರು ಕೂಡ ಒಂದು ಮನವಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಅಣ್ಣವರು ಚಂದು ಅಣ್ಣವ್ರು ಅವರು ಪರಿಶೀಲಿಸಿ ಕೊಡ್ದವ್ರಾಗಲಿ ಎಲ್ಲ ಇರ್ತಾರೆ, ಎಲ್ಲ ಬಂದಿವು. ಎಲ್ಲರೂ ಕೂಡಿ ನಾವು ಮನವಿ ಮಾಡ್ಲಾಕತ್ತೀವಿ. ದಯವಿಟ್ಟು ನಮ್ಮ ಸಮಾಜ ಕೆಣಿಬೇಡ್ರಿ. ನಮ್ಮ ಸಮಾಜ ಶಾಂತಿಯಾಗಿ ಇರುವಂಥದ್ದು. ನಮ್ಮ ಗುಡ್ಡ ಶಿಳುದು ಗೊತ್ತೈತಿ, ನಾವು ಅದ್ರಾಗಿನ ಮಣ್ಣು ತೆಗೆದು ರಸ್ತೆ ಮೇಲೆ ಒಗಿದು ಗೊತ್ತೈತಿ, ಕಡಿ ಹೊಡಿದು ಗೊತ್ತೈತಿ. ಮನುಷ್ಯಾಗ ಯಾವ ರೀತಿ ನಾವು ಗುಡ್ಡ ಶಿಳ್ದಂಗೆ ಶಿಳುದು ಗೊತ್ತೈತಿ. ಯಾಕಂದ್ರೆ ನಾವು ಯಾಕೆ ಇರ್ತೀವಿ ಅಂದ್ರೆ ನಮ್ಮ ಸಮಾಜ, ನಮ್ಮ ಊರ, ನಮ್ಮ ಎಲ್ಲ ನಾವು ಶಾಂತಿಯಾಗಿ ಇರಬೇಕಂತಿದ್ದೀವಿ. ಯಾವುದೇ ಆಟ ಕಿಲಗಡಿಗಳಿಗೆ ತೆಗಿಬೇಕಂತ ನನ್ನೊಂದು ಮನವಿ. ನಾ ಗೋಪಾಲ ಮಹಾರಾಜರು, ನಂದುಲಾಲ್ ಪೀಠ, ತೋರಿ ತಾಂಡೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹತ್ತರ್ಗ ಗ್ರಾಮದ ಒಬ್ಬ ತಲಾಟಿ ಬಂಜಾರ ಸಮಾಜದ ಒಬ್ಬ ರೈತನಿಗೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿನಿಂದನೆ ಮಾಡಿ ಅವ ದೊಡ್ಡ ಅನ್ಯಾಯ ಮಾಡ್ಯಾನ. ಅವ ಬೈದ 15 ದಿವಸ ಐತಿ, ಇನ್ನೂ ತನ ಯಾರು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಿಲ್ಲ. ಮತ್ತೆ DC ಅವರಿಗೂ ಮನವಿ ಮಾಡಿ, SP ಸರ್ ಅವರಿಗೂ ಮನವಿ ಮಾಡಿದ್ವಿ. ಇನ್ನೂ ತನ ನಾವು ಅರೆಸ್ಟ್ ಮಾಡಿಲ್ಲ, ಸಸ್ಪೆಂಡ್ ಆಗಿಲ್ಲ. ಮತ್ತೆ ಇವತ್ತು ದಿವಸ ಅರೆಸ್ಟ್ ಆಗಲಾರ್ದಾಗ ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡಿದೆವು. DC ಅವರಿಗೆ ಇನ್ನೊಂದ್ಸಲ ಮನವಿ ಕೊಟ್ಟಿವಿ, ಅರೆಸ್ಟ್ ಆದ್ರೆ ಚಲೋ, ಇಲ್ಲಿ ಕರ್ನಾಟಕ ರಾಜ್ಯ ತುಂಬಾ ಉಗ್ರವಾದ ಹೋರಾಟ ಮಾಡ್ತೀವಿ. ಅವಾಗ ರಾಜ್ಯಕ್ಕೆ ಹೇಳಿಕಂದ್ರೆ ಈ ಭಾಗದ ತುಂಬಾ ನಾವು ಉಗ್ರವಾದ ಹೋರಾಟ ಮಾಡಿ ಅವನಿಗೆ ಸಸ್ಪೆಂಡ್ ಮಾಡಿಸಿದ್ರೆ ಬಿಡಂಗಿಲ್ಲ. ನಾಳೆ ಮುಂದಿನ ದಿನಗಳಲ್ಲಿ ಅವ ಎಲ್ಲಿ ಅದ ನಾವು ಅವನ ಆಫೀಸ್ ಅವನ ಮನೆ ಮುಂದೆ ಕೂತ ಅವ ಇದು ಮಾಡುತ್ತಾನೆ, ಅವ್ರಿಗೆ ಸಸ್ಪೆಂಡ್ ಮಾಡೋದು ಬಿಡಂಗಿಲ್ಲಟ್ಟೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.